Please stand away from the doors. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ ನೀನು. ಸೊ ಗೈಸ್, ಹೊಸದಾಗಿ ನಮ್ಗೆ ಪರಿಚಯ ಅವರೇ ಅಣ್ಣವ್ರು ಎಲ್ಲರೂ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬ್ರೋ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗೋರೆ ಅಲ್ಲ? ಎಲ್ಲರೂ ಸೆಲೆಕ್ಟ್ ಆಗಿದ್ರಲ್ಲ? ಅವನೊಬ್ಬ ಬಿಟ್ಟು ಪಾಪ, ಅವನೊಬ್ಬನ ಬಿಟ್ಟು ಎಲ್ಲರೂ ಸೆಲೆಕ್ಟ್ ಆಗೋರೆ. ಸೊ ಸೆಲೆಕ್ಟ್ ಆದ್ಮೇಲೆ ಏನು ಗೈಸ್, ಗ್ರೂಪ್ ಡಿಸ್ಕಷನ್ ಅಲ್ಲಿ ನನ್ನ ಹೊಡೆದಾಕ್ಬಿಟ್ರು, ಮತ್ತು ಅವಳನ್ನ ಹೊಡೆದಾಕ್ಬಿಟ್ರು. ಕನಕ ಮೂರ್ತಿ ದೊಡ್ಡದಾಗಿ ಓದ್ತಾನೆ, ದೊಡ್ಡ ಸಾಹೇಬ ಆಗ್ತಾನೆ, ಈ ಸೂರ್ಯ ವಂಶದ ಕೀರ್ತಿನ ಬೆಳೀತಾನೆ ಅಂತ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೇನಾದ್ರು ಆಗೈತಾ? ಆಗ್ತದ? ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಏನಪ್ಪ ವಿಶೇಷ ಅಂದರೆ, ಬೆಂಗಳೂರು ಹೊರಟಿವಿ ನಾನು, ಅಕ್ಷಯ್ ಆ್ಯಂಡ್ ರೈಸು. ನಮ್ಮ ಕೀರ್ತನ ಹೊಂಟಾಳ್ರಿ ಆ ಕಡೆ, ಅಲ್ಲಿಂದ ಬರೋದಾಳ. ಸೊ ಆಕಿಂದ ಊರು ಇಲ್ಲೇ ಐತ್ರಿ, ಪಾಂಡಾಪುರ ಹತ್ರ. ಸೊ ನಾವು ನಾಳೆ KSIT ಕಾಲೇಜ್ನಾಗ ಕ್ಯಾಂಪಸ್ ಡ್ರೈವ್ ಐತಿ. ಆ ಕ್ಯಾಂಪಸ್ ಡ್ರೈವ್ ಅಟೆಂಡ್ ಆಗ್ಬೇಕಂತ HOD ಅವ್ರು ಹೇಳ್ಯಾರ. ಸೊ HOD ಅವ್ರ ಒಪ್ಪಿಗೆ ಮೇರೆಗೆ ನಾವು ಸಾಯಂಕಾಲ ಇನ್ನೇನು 6:30 ಆಗೈತ್ರಿ, ಟ್ರೈನ್ ಆಯ್ತಾ, ಟ್ರೈನ್ ಹೋಗಬೇಕು. ಸೊ ರೈಸ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಲ್ಲಾದ್ರೂ ಕಡೆ ಟ್ರೈ ಮಾಡ್ತೀವಿ. ಬೆಂಗಳೂರಿಗೆ ಯಾಕೆ ಮಾಡಿದೀವಪ್ಪ? ಸೊ ಅತ್ತಿ ಮನೆ ಆಗ್ಬಿಟ್ಟವ್ರಿ ಬೆಂಗಳೂರು. ಇನ್ನೇನು ನಮ್ಗೆ ಅತ್ತೆ ಮಾವ್ರ ಮನೆನೇ, ಇನ್ನೇನು ನಮ್ಮ ಜೀವನನೇ ಆಲ್ಮೋಸ್ಟ್ ಅಲ್ಲೇ ನಡೀತದ್ರಿ ಬೆಂಗಳೂರಿನಾಗೆ. ಸೊ ಮುಗಿಯೋದು ಅಲ್ಲೇ ನೋಡಿ. ಬರ್ತಾವ ನೋಡಪ್ಪ ಕೀರ್ತಿ. ನನ್ ಫೋಟೋ ತಗೊಂಡು ಏನ್ ಮಾಡ್ತೀರಿ ಸರ್? ಫೋಟೋ ಏನ್ ಮಾಡೋದು? ಬನ್ನಿ ನಡ್ರಿ ನೀವು, ನಮ್ಮ ಊರಳಿಕ ನಾ ಬರ್ತೀನಂತೆ. ಬನ್ನಿ ಫಸ್ಟ್. ನಡ್ರಿ ನೀವು, ನಾನು ನಿಂತ್ಬಿಟ್ಟೆ ಅಂತ ಬರ್ಬೇಡಿ ನೀವು. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನಂಗೆ ಗೊತ್ತಿಲ್ಲ. ಬೆಂಗಳೂರು ಮಂಡ್ಯ ಥೂ. ನಮ್ ಟಿಕೆಟ್ ತಗೊಂಡಿದ್ವಿ, ನಮ್ ಕೀರ್ತಿ ಆಧಾರ್ ಕಾರ್ಡ್ ಮೇಲೆ ಟಿಕೆಟ್ ತಗೊಳ್ರಿ ಅಂತವಳೆ. ಸೊ ಕೀರ್ತಿ ಆಧಾರ್ ಕಾರ್ಡ್ ಮೇಲೆ ಟಿಕೆಟ್ ತಗೊಂಡಿವ್ರಿ. ಕರುಣೆ ಇರ್ಲಿ, ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಏನೋ ಹೇಳೋದನ್ನ ಇರಿಗೇಷನ್ ಅಂದ್ರೆ ಏನು, ಅದ್ರಲ್ಲಿ ಟೈಪ್ಸ್, ಡ್ಯಾಮ್ಸ್ ಹೆಂಗ್ ಕನ್ಸ್ಟ್ರಕ್ಷನ್ಸ್ ಆಗುತ್ತೆ, ಕೆನಾಲ್ಸ್, ಅದ್ರ ಬಗ್ಗೆ ಸ್ಟಡಿ. ಹೆಗಲ ಮೇಲೆ ಕೈ ಹಾಕೊಂಡು ಗೊತ್ತಿಯಾ ಇಲ್ಲೋ ನೀವು ನಮ್ಮನ್ನ ಆರಿಸ್ಬಿಡ್ತೀವಿ ಅಂತ ಗೊತ್ತಾಗೋಯ್ತು ಅವನಿಗೆ ನೋಡಿ ತಕ್ಷಣನೇ. ಇವತ್ತಿಬ್ರು ಅಲ್ಲಿ ಇದೇನ್ ಕೆಲಸ ಮನುಷ್ಯ. ಕೀರ್ತಿ ಪ್ಲೇಸ್ಮೆಂಟ್ ಎಲ್ಲ ಆಯ್ತು ನಿಂಗೆ? ಪ್ಲೇಸ್ಮೆಂಟ್ ಎಲ್ಲ ಆಯ್ತು? ಪ್ಲೇಸ್ಮೆಂಟ್ ನೆದರ್ಲ್ಯಾಂಡ್. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೆದರ್ಲ್ಯಾಂಡ್ ಹೋಗೋಳು. ನೆದರ್ಲ್ಯಾಂಡ್ ಸ್ಪೆಲ್ಲಿಂಗ್ ಹೇಳಿಲ್ಲ, ಸ್ವಲ್ಪ ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಸೊ ಗೈಸ್, ಟ್ರೈನ್ ಬಂತು. ಸೊ ಕೀರ್ತಿ ಬೆಂಗಳೂರಿಗೆ ಬರ್ತೀಯಾ? ನಾನ್ಯಾಕೆ ಬರ್ಲಿ ಬೆಂಗಳೂರಿಗೆ? ಬಾ, ಇಂಟರ್ನ್ಶಿಪ್ ಐತಲ್ಲ. ಟ್ರೈನ್ ಹಚ್ಚಕ್ ಬಂದಿದ್ದೀನಲ್ಲ, ಅದಕ್ಕೆ ಖುಷಿ. ವಾವ್, ಹ್ಯಾಪಿ ಜರ್ನಿ ಅಂತ ಹೇಳಕ್ ಬಂದಿದ್ದೀನಿ. ಥ್ಯಾಂಕ್ ಯು. ಎಲ್ಲಾ ಕಡೆ ತಲೆ ಎತ್ತಿ ನಿಲ್ಲೋನಲ್ಲ ಕಣೋ ದೊಡ್ಡ ಮನುಷ್ಯ, ಇಲ್ಲಿ ತಲೆ ತೆಗ್ಸಿ ನಿಲ್ಬೇಕು ಅಂತ ಗೊತ್ತಿರೋ ದೊಡ್ಡ ಮನುಷ್ಯ. ನೋಡ್ರಿ, ಬೆಂಕಿ ಟ್ರೈನ್ ಅಪ್ಪ ಇದು, ಟ್ಯೂಟಿಕೋರ್ನ್ ಎಕ್ಸ್ಪ್ರೆಸ್ ಅಂತ. ಸೀಟ್ ಸಿಗದಿದ್ರೆ ಪರವಾಗಿಲ್ಲ, ನೀನ್ ಬಂದಿದೀಯ ನಮ್ ಬಿಡಕ್ಕೆ ಸಾಕಷ್ಟೇ. ಸೊ ಕೀರ್ತಿ ಹೊಡ್ತೀಯಾ? ಬಾಯ್, ಸಿಗೋಣ ಬೆಂಗಳೂರಲ್ಲಿ ಸಿಕ್ಕ್ರೆ. ನೀನಂತೂ ಮೈಸೂರಲ್ಲೇ ಇರ್ತೀಯಾ. ಸೊ ಟ್ರೈನ್ ನಿಂತೈತೆ, ಹತ್ತಿದೀವಿ ಗೈಸ್. ಹುಷಾರಾಗಿ ಹೋಗು ಮನೆಗೆ. ಬಾಯ್. ಅವಾಗ್ಲೂ ಟ್ರೈನ್ಗಳು ತುಂಬಾ ಇದ್ದೇ ಇರ್ತಾವ್ರು, ಸಾಕಾಗಿ ಹೋಯ್ತದೆ ಅಜ್ಜಿ. ಎಲ್ಲಿ ಕೂರೋಣ, ಎಲ್ಲಿಲ್ಲೋ, ಏನ್ ಮಾಡ್ಬೇಕು. ಎಲ್ಲಿ ನಡೆದಿ ರೈಸ್? ಊರ್ಗಲ್ಲ, ಗಂಡನ ಮನೆಗೆ ನಡೆದಿ ಅಂತ ಹೇಳು. ಬರೀ ಇಂಥದೇ. ಅಕ್ಷಿ ಎಲ್ಲಿಗೆ ಬಂದಿ? ಅಕ್ಷಿ ಇದೇನು ಹಿಂಗೈತಲ್ಲ, ಹಿಂಗಿದೆ ಎಕ್ಸ್ಲೇಟರ್ಸ್. KSR ಬೆಂಗಳೂರಲ್ಲಿ ಇದೀವಿ ನೋಡಿ. ಇದು ಒಂಥರ ಹೈವೇ ಇದ್ದಂಗೆ ಐತ್ರಿ. NH 65 ಇಲ್ಲ, ಅದು NH 4 ಇರ್ಬೇಕಿದು. ಎಲ್ಲದಕ್ಕಿಂತ ದೊಡ್ಡವೇ ಇದು. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ.
ಅಲ್ಲ ಟ್ಯಾಂಕ್ ಹೆಚ್ಚಿನ ಇಟ್ಕೊಂಡ್ರೆ ಇಲ್ಲಿ ನೋಡೋಣ ಸಿಕ್ಕರೆ ಸಾಕು ರೂಮು. ನಮ್ಮ ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಬೇರೆ ಇಲ್ಲ. ನಮ್ಮ ಅಣ್ಣವ್ರು ನಿಂತಿರ್ತಾರ್ರಿ ಅಲ್ಲಿ ಮುಂದೆ ಟಿ.ಸಿ. ಜನ 24 hours ಓಡಾಡ್ತಿರ್ತಾರ್ರಿ. ಒಂದು ಸಾಯ್ತಿರ್ತಾವ ಮಂದಿ. ಆ ಟ್ರೈನ್ ಆದ್ಮೇಲೆ ಈ ಟ್ರೈನ್ ಆದ್ಮೇಲೆ ಆ ಟ್ರೈನು. ಆ ಪ್ಲಾಟ್ಫಾರ್ಮ್ ನಂಬರ್ ಅನ್ನೋಸ್ ಆಗದೆ ತಡ ಓಡೋದೇ ಇರ್ತದ್ರಿ, ಬರೀ ಇಲ್ಲಂತೂ ಕೆಲಸ. ಹಂಗಂತಿ ರೈಸಣ ಒಂದು ಸೆಕೆಂಡ್ ಮೂಲ್ಯ ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ guys. ಕೂತ್ಕೊಂಡ್ರೆ ಗೊತ್ತಾಗಂಗಿಲ್ಲ. ಸೊ ಅವಸರದ ಜನ. ಸಿಟಿ ಅಂದ್ಮೇಲೆ ಇಷ್ಟೇ ರೀ, ಕತ್ತಿನೇ ಎಷ್ಟು ಇದು. ನಮ್ ಇಂಡಿಯಾ ಅಂದ್ರೆ ಇದು ನೋಡ್ರಿ. ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಕಥೆ. ಸೊ ಗೈಸ್, ಅಣ್ಣ ಯಾಕೋ ಮಲ್ಕೊಂಡವನ, ಏನಾಗೈತೋ ಪ್ರಾಬ್ಲಮ್ ನೋಡ್ರಿ. KSR ಬೆಂಗಳೂರು ಕತೆ ಸರ್. ಎಲ್ಲೋದ್ರು ದುಡ್ಡು ದುಡ್ಡು ದುಡ್ಡು, ಜೀವನ ದುಡ್ಡು. ಎಲ್ಲರೂ ನನಗೆ ನೋಡ್ತಾರೆ, ಇದಕ್ಕೆ ಚಶ್ಮಾ ಹಾಕೊಂಡ್ ಬರೋದನ್ನ, ಅದಕ್ಕೆ ಹಾಕೊಂಡ್ ಬರ್ತೀನಿ ಜಾತ್ರೆ ಚಶ್ಮಾ. ಡ್ರೀಮ್ ಕಮ್ಸ್ ಟ್ರೂ. ಯಾಕಂದ್ರೆ ಒಂದಿಲ್ಲ ಒಂದ್ ದಿವಸ ಇಲ್ಲಿಗೆ ಬರ್ಬೇಕು ಅನ್ಕೊಂಡಿದ್ದ ಉಳ್ಯಾಕ. ಸೊ ಪರವಾಗಿಲ್ಲ, ಅದು ಕ್ಯಾಂಪನ್ಸ್ ಡ್ರೈವ್ ಇಂದಾನೆ ಬರಕ್ ಆಗ್ಬಿಡ್ತು. ರಿಟೈರ್ ರೂಮ್ ಅಂತೆ. ರೂಮ್ ಬುಕ್ ಮಾಡಕ್ ನಡೆದಿವ್ ನೋಡ್ರಿ. 1 night ಸ್ಟೇಗೋಸ್ಕರ ಇಲ್ಲಿ ರೂಮು ಸರಿಯಾಗಿ ಸಿಗ್ತಾವ, ಪರವಾಗಿಲ್ಲ. ಸೊ ನೀವು ವೇಟಿಂಗ್ ಹಾಲಲ್ಲಿ ವೇಟು ಮಾಡ್ಬೋದು. ಎಲ್ಲ ಥರದ ಫೆಸಿಲಿಟಿ ಐತ್ರಿ ನಮ್ಮ ಬೆಂಗಳೂರಿನಾಗೂ. KMA ಗ್ರ್ಯಾಂಡ್ ಅವ್ರ ಕಡೆಯಿಂದ ಮಾಡ್ಯಾರ್ರಿ. ಬಂದೀವ್ರಿ, ಇಲ್ಲಿ ಕೌಂಟರ್ನಾಗ ಅದಾರ ನಮ್ಮ ಅಣ್ಣವ್ರು. ತಗೋ ಜಲ್ದಿ ಏನಾರು. ಸೊ ಗೈಸ್ ನೋಡಿ ಯಾವ ಥರ ಐತೆ. ಸೊ ಇದು ಬೆಂಗಳೂರು ಮೇನ್ ಸ್ಟೇಷನ್ ಗೈಸ್. ಇಲ್ಲಿ ನೋಡಿದ್ರೆ ಹೊಸ್ದಾಗಿ ಬಂದಿರೋ ಹುಡುಗ ಅವ್ನು ಸಾಯ್ಬೇಕಾಯ್ತದ ಪಾಪ. ಒಬ್ಬನೇ ಬಂದ್ಬಿಟ್ರೆ ಆ ಕಡೆ ಈ ಕಡೆ ಒದ್ದಾಡಿ ಸಾಯ್ಬೇಕು ಅವನು ಅಷ್ಟೇ. ಸೊ ಇದು KSR ಬೆಂಗಳೂರು. ಮಳೆ ಬರೋ ಥರನೂ ಆಗ್ಬಿಟ್ಟೈತೆ. ಸೊ ಏನಾದ್ರು ಹೊರಗಡೆಯಿಂದ ಊಟ ತಂದ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು, ಆಮೇಲೆ ಬೆಳಗ್ಗೆ ಹೋಗ್ಬೇಕು ಗೈಸ್ ಕಾಲೇಜ್ ಕಡೆಗೆ. ಸೊ ನೋಡಿದ್ರಿ ನನ್ನ ವ್ಲಾಗು. ಪ್ಲೀಸ್ ಡೂ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗ್ತೀನಿ ರೀ. ನಾಳೆ ಬೆಳಗ್ಗೆನೇ ಸಿಗ್ತೀನಿ. ಸೊ ಫೈನಲಿ ರೂಮ್ ಬುಕ್ ಮಾಡಿ ನೋಡ್ರಿ. ಸೊ ಗೈಸ್ ನೋಡಿ ಫ್ರೆಂಡ್ಸ್, ತುಂಬಾ ನಿದ್ದೆ ಬರ್ತೈತೆ, ಹಸಿವು ಆಗೈತೆ, ಹೊಟ್ಟೆ ಹಸು ಆಗೈತೆ. ರೈಸ್ ಇಲ್ಲಿಂದ ತಿನ್ನೋಣ. ಒಂದು 120 ರೂಪಾಯಿ ಇರ್ತದೆ ನೋಡಿ ಬೇರೆನಿ. ಹೊರಗಡೆ ಹೋಗ್ಬಿಟ್ಟು ತಿನ್ಕೊಂಡು ಬರೋದ ಆರಾಮಾಗಿ, ಒಂದು ಸ್ವಲ್ಪ ನೆಮ್ಮದಿಯಾಗಿರೋದ. ನೆಮ್ಮದಿಯಾಗಿ ನಿಮ್ಮ ಮೆಜೆಸ್ಟಿಕ್ 100% ತೋರಿಸ್ತೀನಿ ಅಂತ. ಮೆಜೆಸ್ಟಿಕ್ ಮೀಟ್ರ್ ಇಲ್ವಾ? ಮೀಟ್ರ್ ಐತೆ, ಕಾಸಿಲ್ವಾ? ಮೀಟ್ರ್ ಐತೆ, ಕಾಸಿಲ್ಲ. ನಿಮ್ದು ಎಲ್ಲ ತೋರಿಸ್ತೀನಿ ನಿಮ್ಗೆ. ಬೆಂಗಳೂರಿನಾಗ ಎಲ್ಲ ವಿಸಿಟ್ ಮಾಡಿಸ್ತೀನಿ ನೋಡ್ರಿ ಅಂತ. ಎಲ್ಲರೂ ಬಂದ್ರೆ ಹೆಲ್ಪ್ ಆಗ್ಬಿಡುತ್ತೆ. ನಮ್ಗೂ ಅಣ್ಣವರು ರೂಮ್ ತೋರ್ಸಕ್ ಹೊಂಟಾರ್ರಿ. ಸೊ ಅಂಕಲು. ಸೊ ಒಟ್ನಾಗ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಒಂದು 9 ಗಂಟೆ ಟೈಮ್ನಾಗ ಹೊರಟ್ಬಿಟ್ರ ಕಾಲೇಜಿಗೆ ಫ್ರೆಶ್ ಆಗಿ ಹೋಗ್ತೀವಿ. ಇಲ್ಲಾಂದ್ರೆ ಬೆಳಗ್ಗೆ ಬಂದಿದ್ರ ಮೂಡ್ ಔಟ್ ಆಗಿರೋದ್ರಿ ಜರ್ನಿ ಮಾಡೋದ್ರಾಗೆ. ಸೊ ಗೈಸ್ ನಮ್ಮ ಜನ ನೋಡಿ ಹೆಂಗವ್ರೆ, ಈ ಥರ ಐತೆ ಜನ. ಏನು ಮಾಡಬೇಕು ನೋಡ್ರಿ ಪಾಪ. ಅವರು ಮಲ್ಕೊತಾರೋ ಎದ್ದೇಳ್ತಾರೋ ಇಲ್ಲೇ, ಎಲ್ಲ ಇಲ್ಲೇ ಮಾಡ್ತಾರೆ. ಸೊ ಗೈಸ್ ಹೆಂಗೈತೆ ಬೆಂಗಳೂರು ನೋಡಿ. ಇದಿನ್ನು ಟ್ರೈಲರ್ ಗೈಸ್, ಇದೇನು ಟ್ರೈಲರು. ಇನ್ನು ನೀನು ಇಲ್ಲೇನಾದ್ರು ಕೆಲಸ ಇಂಟರ್ನ್ಶಿಪ್ ಮಾಡ್ಕೊಂಡು ಕೂತ್ರೆ ಈ ಥರ ಸಂಭವನೀಯತೆಗಳು ತುಂಬ ಅವೆ. ತುಂಬ ಅಲ್ಲ, ಫಸ್ಟ್ ಇವಾಗ ಮುಖ ಇದ್ದಿದ್ದು ಹೆಂಗಾಯ್ತು ನೋಡ್ರಿ. ಆಗಲೇ ಬರೋಕೆ ಹೆಂಗಿತ್ತು, ಈಗ ಹೆಂಗಾಗತ್ತ. ಸೊ ಜರ್ನಿ ಇದ್ದದ್ಮ್ಯಾಗ ಹಂಗೆ ಮಾಡಬೇಕು. ಸೊ ವರ್ತ್ ಅನ್ಬೋದು. ಮಾಡ್ತೀವಿ ಊಟ. ಇದು ಸಾಕೈತಿಲ್ಲ ಗೊತ್ತಿಲ್ಲ, ಸಾಕಾಗಲ್ಲ. ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಮೆಟ್ರೋ ಇದು ಬೆಂಗಳೂರು ಕತೆ. ಬೆಂಗಳೂರಿಗೆ ಬರ್ತಾವ್ರಿ ಬೇರೆ ಕಡೆಯಿಂದ, ಬೇರೆ ಜಿಲ್ಲೆ ಕಡೆಯಿಂದ ಇಲ್ಲಿ ಬಸ್ಗಳೆಲ್ಲ ಬರ್ತಾವೆ ನೋಡ್ರಿ. ನೋಡ್ಬೋದು ನೀವು, ಸಿಟಿ ಸುತ್ತಾಡ ಬಸ್ಗಳವ್ರಿ. ಕತೆಗಳು ನೋಡ್ರಿ ಹೆಂಗೈತಿ. ಇದು ಮೆಟ್ರೋ ರೀ. ಈ ಕಡೆ ಎಲ್ಲಿದ್ದೀವಿ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ಸೊ ಇದು ಬೆಂಗಳೂರಲ್ಲಿ ಒನ್ ಆಫ್ ದ ರಿಕ್ವೈರ್ಡ್ ಪ್ಲೇಸ್ ಎಲ್ಲರಿಗೂ. ಸೊ ಎಲ್ಲರೂ ಇಲ್ಲಿಗೆ ಬಂದೇ ಬರ್ತಾರ್ರಿ. ಮೊಬೈಲ್ ಕವರ್ ಹಾಕ್ಸ್ಕತಿ ಅಕ್ಷಿ. ನೈಟ್ ಪ್ಯಾಂಟ್, ಶೂ ಎಲ್ಲ ಯಾವುದೇ ರಿಕ್ವೈರ್ಮೆಂಟ್ಸ್ ಎಲ್ಲನೂ ಸಿಗ್ತಾವ. ಹಾಂ. ಸೊ ಗೈಸ್ ಬಂದಿಲ್ಲ. ಸೊ ನೋಡಿ ಹೆಂಗದಾವ ಎಲ್ಲ.
ಗುಡ್ ಮಾರ್ನಿಂಗ್. ಜಸ್ಟ್ ಬೆಳಿಗ್ಗೆ ಚೆಕ್ಔಟ್ ಆದ್ವಿ ಡಾರ್ಮೆಂಟ್ರಿಯಿಂದ. ಇಲ್ಲಿ ನೋಡ್ಬೋದು ನೀವು. ಸೊ ಹೆಂಗೆ ಅನಿಸ್ತೈತೆ ರೈಸ್? ಏನಿಲ್ಲ, ಬೆಳಗ್ಗೆ ಹೋಗ್ತಾ ಇದ್ದೀವಿ, ನೋಡೋದೇ ಏನಾಗುತ್ತೆ ಏನಿಲ್ಲ. ಸೊ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ಬೇಕು ಗಾಯ್ಸ್. ಸೊ ಕೆ ಎಸ್ ಆರ್ ಮೆಟ್ರೋ ಸ್ಟೇಷನಿಂದ ಯಾವುದದು ವಾಜರಹಳ್ಳಿ ಅಲ್ಲ, ಸೊ ವಾಜರಹಳ್ಳಿ ಕಡೆಗೆ ಗ್ರೀನ್ ಲೈನ್ ಹಿಡ್ಕೊಂಡು ನಾವು ನಡಿಬೇಕು. ಸೊ ಬೆಳಗ್ಗೆ ಹಂಗೂ ಹಿಂಗೂ ಅಕ್ಷಿನ ರೆಡಿ ಆಗೋ ನೋಡಿ ಬೆಂಕಿ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ವಾಜರಹಳ್ಳಿ. ಸೊ ಗೈಸ್ ಫೈನಲಿ ಮೆಟ್ರೋ ಕಡೆ ಹೊರಟಿವಿ, ಕೆ ಎಸ್ ಆರ್ ಬೆಂಗಳೂರು ಮೆಟ್ರೋ. ನೋಡ್ರಿ ಕತೆ ಹೆಂಗೈತೆ. ಅಣ್ಣ ಪೇಮೆಂಟ್ ಮಾಡ್ದ ಅಣ್ಣ ಮೆಟ್ರೋ ಟಿಕೆಟ್ಸ್? ಆನ್ಲೈನ್ ಪೇಮೆಂಟ್ ಮೆಟ್ರೋ ಟಿಕೆಟ್ಸ್. ನಾವು ಡಿಜಿಟಲ್ಲು, ನೀವು ಡಿಜಿಟಲ್ಲು, ಎಲ್ಲೆಲ್ಲೋ ಟಲ್ ಡಿಜಿಟಲ್. ನೋಡ್ರಿ ಎಂಟ್ರೆನ್ಸ್ ಮೆಟ್ರೋ. ಸೊ ಇದು ಮೆಟ್ರೋ ಎಂಟ್ರೆನ್ಸು. ಎಲ್ಲಿಗೆ ಹೋದ್ರೆ ಈ ಥರ ಮಾಡಲೇಬೇಕು ನೀವು. ವಿ ಆರ್ ಗೋಯಿಂಗ್ ಬೆಂಕಿ ಗೋಯಿಂಗ್. ಸೊ ನಾಡಪ್ರಭು ಕೆಂಪೇಗೌಡ ಅಲ್ರಿ, ಕೆ ಎಸ್ ಆರ್ ಬೆಂಗಳೂರು ಇದು. ನಮ್ಮ ಅಕ್ಷಿಗೆ ಫಸ್ಟ್ ಟೈಮ್ ಮೆಟ್ರೋದು ಎಕ್ಸ್ಪೀರಿಯನ್ಸ್ ಮಾಡಿಸ್ತಿದ್ದೀನಿ. ಸೊ ನನ್ನ ಕಡೆಯಿಂದ. Please stand away from the doors. ಸೊ ಗೈಸ್ ಫೈನಲಿ ಮೆಟ್ರೋ ಸ್ಟೇಷನಿಂದ ಇಳ್ಕೊಂಡ್ವು. ಸೊ ಕಾಲೇಜ್ ಕಡೆ ಹೊರಟಿದ್ದೀವಿ. ತಿಂಡಿ ಏನೂ ಮಾಡಿಲ್ಲ, ತಿಂಡಿ ಮಾಡ್ಬೇಕ್ರಿ ಸ್ವಲ್ಪ. ಏನಾದ್ರು ತಿನ್ನೋಣೇನ? ನಗ್ತಾವ ನೋಡು, ಕೇಳ್ತಾವನೆ ಅಂತಾರೆ ನನಗೆ. ಗೈಸ್ ಫೈನಲಿ ಎಲ್ಲರೂ ಮೀಟ್ ಆಗಿ ನೋಡ್ರಿ ಒಂದೇ ಕಡೆ. ಐ.ಡಿ ಕಾರ್ಡ್ ಹಾಕೊಳ್ಳೇಬೇಕ್ರಿ, ಇಲ್ಲ ಅಂದ್ರೆ ನಡೆಯೋದಿಲ್ಲ. ಒಳಗಡೆ ಆಗ್ತಿದೆ ನೋಡ್ರಿ ಎಂಟ್ರಿ. ಕಾಲೇಜಲ್ಲಿ ಶ್ರೀಬಾಲ್ ಅಂತೆ. ಈಗ ಒಂದು ಪೆನ್ ತಂದಿಲ್ಲ ನಮ್ಮ ಅಕ್ಷಿ. ಏನು ಕ್ಯಾರಿ ಮಾಡ್ಯಾರ ನೋಡ್ರಿ ಜೊತೆಗೆ. ಶಾಬಾಸ್ ಬೇಟಾ, ಬಹುತ್ ಬಢಿಯಾ. ಫುಲ್ ಸೀರಿಯಸ್ ಆಗಿ ಕುಂತಾರ. ಕ್ಯಾಂಪಸ್ ಡ್ರೈವ್ ಅಂತ ಬಂದೀವಿ, ಒಂದು ಪೆನ್ ಇಲ್ಲ ಗಾಯಸ್ ಮಾತ್ರ. ಸೊ ಸದ್ಯ ಹೊರಗಡೆ ಹೋಗಿ ಮತ್ತೆ ಪೆನ್ ತಂದ್ವು. ಸೊ ಇಷ್ಟು ದೊಡ್ಡ ಕಾಲೇಜಿಗೆ ಬಂದು ನಮ್ಮ ಮರ್ಯಾದೆ ಕಳ್ಕೊಳ್ಳೋದು ಬೇಡ ಅಂತ ತಂದಿದ್ದೀವಿ. ಎಲ್ಲರಿಗೂ ಕೇಳ್ಕೊಕ್ ಕೂತಿದ್ದ ಅಕ್ಷಿ. ನೋಡ್ರಿ ಒಂದು 3 ಜನ ಅವ್ರಿ. ಸೊ ನಾವೊಂದು 4 ಜನ 5 ಜನ ಇದ್ದೀವಿ. ಸೊ ಬ್ರೋನು ಬಂದಾರ, ನಮ್ಮ ಬ್ರೋ ಹೊಸ ಸಬ್ಸ್ಕ್ರೈಬರ್ ಆಗ್ಯಾರ. ಸೊ ನೋಡ್ರಿ ಎಲ್ಲ. ಸೊ ಒಂಥರ ಕತೆಗಳು ಕೇಳ್ತಿರಲ್ಲ. ನಮ್ಮ ಕಾಲೇಜು ಇಂಜಿನಿಯರಿಂಗ್ ಆದರೂ ಯಾವುದೂ ಬಿಡಲ್ಲ ನೋಡ್ರಿ. ಹಿಂಗೆ ಟೆಸ್ಟ್ ಅಂತ ಮುಗಿಸ್ಕೊಂಡ್ವು. ಸೊ ಕ್ವಶನ್ನು ಪ್ರೊಬಬಿಲಿಟಿ ಮೇಗಿಂದ ಬಂದಿತ್ತು. ಸೆಕೆಂಡ್ PUC ಮ್ಯಾಥ್ಸ್ ಇದ್ದಂಗಿದ್ರಿ. ಸೊ ಪ್ರೊಬಬಿಲಿಟಿ ನಾನು ಇದು ಬರ್ತೀನಿ ನೋಡ್ರಿ, ನೈದರ್ ಕೇರ್ಪೇಟೆ ನಾರ್ ಬೆಂಗಳೂರು ಅಂತ ಬರ್ತೀನಿ. ಕತೆ ರೀ ಹಿಂಗೆ ನಮ್ಮ ರೈಸ್. ಹೆಂಗಿತ್ತು ರೈಸ್ ರಿಟರ್ನ್ ಟೆಸ್ಟು? ಪರವಾಗಿಲ್ಲ, ನೋಡೋದ ಹಾಂ, ಕಾದು ನೋಡೋಣ. ಸೊ ಫಲಿತಾಂಶ ಏನು ಬರುತ್ತೋ ಗೊತ್ತಿಲ್ಲ. ಸೊ ಮಳೆ ಬರಲಿ ಬರ್ದಿರೋದಿದ್ರೆ ಒಂಥರ ಮಿನಿ ಎಕ್ಸಾಮ್ ಇದ್ದಂಗೆ ಐತ್ರಿ. ಒಂಥರ JE ಎಕ್ಸಾಮ್, JE ಲೆವೆಲ್ ಕ್ವಶನ್ ಇದ್ದಿಲ್ರಿ. ಪ್ರಾಬಬಿಲಿಟಿ ಬಂದರೆ ಪಕ್ಕ ಒಂದು 3 ಮಾರ್ಕ್ಸ್ ಬರೋದು ನನಗಂತೂ. ಸೊ ತಲೆನೋವುಗಳು. ಬೆಂಗಳೂರು ಒನ್ ಆಫ್ ದಿ ಫೇಮಸ್ ಕಾಲೇಜ್. ಇದು ನಮ್ಮ ಕಾಲೇಜು ಅಂತ ಅನ್ಕೊಳಕ್ಕಾಗಲ್ರಿ, ಯಾಕಂದ್ರೆ ನಮ್ಮ ಕಾಲೇಜ್ ಅಲ್ವೇ ಅಲ್ಲ. ಒಂದು 5 ಮಿನಿಟ್ಸಲ್ಲಿ ರಿಟರ್ನ್ ಟೆಸ್ಟ್ದು ರಿಸಲ್ಟ್ ಬರುತ್ತೆ ಗೈಸ್. ಸೊ ಏನನ್ನಿಸ್ತೈತೆ? ಏನೂ ಇಲ್ಲ, ವೇಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆ ಬರ ಅಕ್ಷಯ್ ಏನನ್ನಿಸ್ತೈತೆ? ನಿದ್ದೆ ಬರ್ತೈತೆ. ರಿಸಲ್ಟ್ ಏನನ್ನಿಸ್ತೈತೋ? ರಿಸಲ್ಟ್ ಹಾಂ ನೋಡೋಣ, ಬರೆದು ಬರ್ದಿದ್ದೀನಿ. ಎನಿವೇಸ್ ವಿ ಆರ್ ಗುಡ್ ಫಾರ್ ದ ರಿಸಲ್ಟ್ಸ್ ಆ್ಯಂಡ್ ವಿ ವಿಲ್ ಅಕ್ಸೆಪ್ಟ್ ದ ರಿಸಲ್ಟ್ಸ್ ಗೈಸ್. ಗೈಸ್ ನೋಡ್ರಿ, ಇದು ಸೆಕೆಂಡ್ ರೌಂಡಿಗೆ ಶಾರ್ಟ್ ಲಿಸ್ಟ್ ಆಗಿರೋ ಸ್ಟೂಡೆಂಟ್ಸು. ಸೊ ನಮ್ಮ ಜೊತೆಗೆ ಅದಾರ. ಸೊ ವಿಶಾಲ್ ಅಲ್ಲ ಅದನ್ನ. ಸೊ ಎಲ್ಲರೂ ಇಲ್ಲದಾರ. ಸಿಂಚು. ಗೈಸ್ ಗ್ರೂಪ್ ಡಿಸ್ಕಷನಲ್ಲಿ ನನ್ನ ಹೊಡೆದಾಕ್ಬಿಟ್ರು ಮತ್ತು ಅವಳನ್ನೂ ಹೊಡೆದಾಕ್ಬಿಟ್ರು. ಇವಾಗ ರೈಸ್ ಮತ್ತೆ ಗ್ರೂಪ್ ಡಿಸ್ಕಷನಲ್ಲಿ ಅವಳು ಹೊಡೆದಾಕ್ಬಿಟ್ರು. ನಮ್ಮ ಅಣ್ಣ ಆಗಲೇ ಹೊರಟಿದ್ದ. ನಮ್ಮಿಬ್ಬರು ಸೆಲೆಕ್ಟ್ ಆಗೋರು ಹುಡುಗರು ನೋಡೋಣ, ಪರವಾಗಿಲ್ಲ. ಗಾಡ್ ಹ್ಯಾಸ್ ಟು ಸಮಥಿಂಗ್ ನ್ಯೂ ಪ್ಲಾನಿಂಗ್ ಇರ್ತದ್ರಿ ನಮಗೋಸ್ಕರ. ಗಾಡ್ ಪ್ಲಾನ್ ಮಾಡಿರ್ತಾನ್ರಿ. ಸೊ ಆಗಲಿ ಎಲ್ಲ. ಸೊ ಗೈಸ್ ಕಾಲೇಜಿಂದ ಹೊರಗಡೆ ಬಂದು ನೋಡ್ರಿ.
ಸೊ ನಮ್ಮಣ್ಣ ಸೆಲೆಕ್ಟ್ ಆಗ್ಯಾನ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾವು ಸೆಲೆಕ್ಟ್ ಆಗಿಲ್ರಿ, ಪರವಾಗಿಲ್ಲ ನಡೀತೈತಿ, ಜೀವನ ಅಂದ್ಮ್ಯಾಗ ಇದ್ದೇ ಇರ್ತಾವ. ಸೊ ಹೋಗೋಣ. ಸೊ ಊಟ ಮಾಡ್ಕೊಂಡು ಅನ್ನ 2:30ಗೆ ಅಟೆಂಡ್ ಆಗ್ತಾನೇನೋ. ನಾವು ನೆಕ್ಸ್ಟ್ ಟ್ರೈನು ಟೈಮಿಂಗ್ ನೋಡ್ಕೊಂಡು ಅವ್ನಿಗೋಸ್ಕರ ಕಾಯ್ದಿರ್ತೀನಿ ಅಷ್ಟೇ ನಾನು. ಹೋಗೋಣ. ಸೊ ಗೈಸ್, ಹೊಸದಾಗಿ ನಮ್ಗೆ ಪರಿಚಯ ಅವರೇ ಅಣ್ಣವ್ರು ಎಲ್ಲರೂ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಬ್ರೋ. ಸೊ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗೋರೆ ಅಲ್ಲ, ಎಲ್ಲರೂ ಸೆಲೆಕ್ಟ್ ಆಗಿದಾರಲ್ಲ, ಅವನೊಬ್ಬ ಬಿಟ್ಟು ಪಾಪ ಅವನೊಬ್ಬನ್ ಬಿಟ್ಟು ಎಲ್ಲರೂ ಸೆಲೆಕ್ಟ್ ಆಗೋರೆ. ಸೊ ಸೆಲೆಕ್ಟ್ ಆದ್ಮೇಲೆ ಏನು ಮಾಡೋಣ ಅನ್ಕೊಂಡ್ರಿ? ಹೋಗ್ತೀರಾ, ಜಾಯ್ನ್ ಆಗ್ತೀರಾ ಇಂಟ್ರೆಸ್ಟ್ಗೆ? ಪಕ್ಕ ಸ್ಟೇಫನ್ ಕೊಡದೇ ಇದ್ರು ಆಗ್ತೀರಾ? ಸ್ಟೇಫನ್ ಕೊಡದೇ ಇದ್ರು ಹೋಗೋದೇ ಇಲ್ಲ. ಅವ್ನಿಗೆ ಕರೀರಿ, NCC ಕ್ಯಾಂಡಿಡೇಟ್ ಯಾರು ಕರೀರಿ ಅವ್ರು. ಹೋದ್ರಾ? ಪರವಾಗಿಲ್ಲ ಪಾಪ. ಅಂದ್ರೆ ಒಂದೊಂದ್ಸಲಿ ವಿಡಿಯೋದಾಗ ಮಾತಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಒಂದೊಂದು ಹುಡುಗರಿಗೆ. ಹ್ಯಾಂಡ್ಸಮ್ ಗಾಯ್, ಒನ್ ಆಫ್ ದ ಹ್ಯಾಂಡ್. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಸಾರಿ ಗರ್ಲ್ಸ್. ನನ್ನ ಹಳ್ಳಿ ಮೆಟ್ರೋ ಸ್ಟೇಷನು. ಸೊ ಇದು ಕಾಲೇಜ್ ಕ್ಯಾಂಪಸ್ಸು. ಸೊ ಬಿಸಿಲು ರಿಸಲ್ಟ್ಸ್ ಬಂತು. ನಮ್ಮ ಫ್ರೆಂಡು ವಿಶಾಲ ಸೆಲೆಕ್ಟ್ ಆದ, ಕಾಲೇಜು ಇಂಟರ್ನ್ಶಿಪ್ ರೆಕ್ರೂಟ್ಮೆಂಟಲ್ಲಿ ಅವ್ನು ಸೆಲೆಕ್ಟ್ ಆದ. ಸೊ ಸೆಲೆಕ್ಟ್ ಆದವ್ರು ಫೋಟೋ ತೆಗೆದುತ್ತಾರೆ, ನೋಡ್ತೀರಿ. ಇಲ್ಲಿ ನಮ್ಮ ಫ್ರೆಂಡ್ ವಿಶಾಲ ಅವನೇ. ಸೊ ಅವನು ಸೆಲೆಕ್ಟ್ ಆದ ಗೈಸ್. ಸೊ ನಮ್ಮ ಕತೆ ಏನಾರು ಇರ್ತಾವ್ರಿ. ಸೊ ನರ್ವಸ್ ಆಗ್ಬೋದು ಜೀವನದಾಗೆ, ಏನಿಲ್ಲ. ಸೊ ಎಲ್ಲರೂ ಮಾಡೋಣ, ಜೀವನ ನಡೀತತ್ರಿ. ಸೊ ಗೈಸ್, ಕಾಲೇಜಿಗೆ ಬಂದು ಎಲ್ಲ ಪ್ರೊಸೆಸ್ಸು ಎಲ್ಲ ಟೆಸ್ಟ್ಗಳು ಮುಗೀತು. ಸೊ ಫೈನಲ್ ರಿಸಲ್ಟ್ ಕೂಡ ಬಂತು. ನಮ್ಮ ಫ್ರೆಂಡ್ ಒಬ್ಬ ಸೆಲೆಕ್ಟ್ ಆಗವನೆ. ಸೊ ಏನು ಅನಿಸ್ತೈತೆ ರೈಸ್? ಸೊ ಲಾಸ್ಟ್ ರೌಂಡಲ್ಲಿ ಸ್ವಲ್ಪ ಆಗಿರ್ಬೇಕೇನಾದ್ರು ಮಿಸ್ಟೇಕು, ಏನು ಅನಿಸ್ತೈತೆ? ಏನು ಇಲ್ಲ, ನಮ್ಮ ಮನೆ ಬರಲ್ಲಿ ಬರ್ದಿರೋದಿದ್ರೆ ಅದು ಕಂಪನಿ ಏನಂತೀರಾ? ಅಂದ್ರೆ ಬೇರೆ ಅದಕ್ಕಿಂತ ಒಳ್ಳೆ ಕಂಪನಿ ಸಿಗ್ಬೋದು ಅಂತ ನನ್ನ ಆಸೆ ಅಷ್ಟೇ. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾವು ಟ್ರೈ ಮಾಡ್ತೀವಿ ರೀ. ನಮ್ಮ ಅಣ್ಣ ಪರಿಚಯ ಆಗೋರು ಹೊಸ. ಏನು ಅನಿಸ್ತೈತೆ ಹೇಳಿ, ನಗ್ಬೇಡ. ಏನು ಅನಿಸ್ತಿಲ್ಲ ಬ್ರೋ, ವೇಸ್ಟಾ? ಸೊ ಕಾಲೇಜಿಗೆ ಬಂದಿದ್ಯಾ, ರೆಕ್ರೂಟ್ಮೆಂಟಿಗೆ ಕೂತಿದ್ಯಾ, ಹೆಂಗೆ ಅನಿಸ್ತೈತಿ? ಸೊ ಪ್ರಿಪೇರ್ ಆಗಿದ್ರೆ ಚೆನ್ನಾಗಿರ್ತದೆ. ಹೌದಲ್ಲ? ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಸೆಲೆಕ್ಟ್ ಆದ್ರೆ ನೀನೊಬ್ಬನೇ ಸೆಲೆಕ್ಟ್ ಆಗಲಿಲ್ಲ, ಅದು ಹೆಂಗೆ ಅನಿಸ್ತೈತಿ? ದ್ರೋಹಿ ಬ್ರೋ, ಮೋಸ ಮಾಡೋರು. ಮೋಸ ಮಾಡಿದ್ರಾ? ಏನು ಓದಿಲ್ಲ ಅಂದು ಎಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಹೌದಾ? ಸೊ ಗೈಸ್, ಮುಖ ಎಲ್ಲ ಬಾಡ್ ಹೋಗತ್ರಿ, ಫುಲ್ ಟಯರ್ಡ್ ಆಗತ್ತ. ಹೋಗಿ ಬಂದು. ಸೊ ವೇಟ್ ಮಾಡಿ ಸಾಕಾಗಿ ಹೋಯ್ತು. ಸೊ ಈ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಸೊ ಲೆಟ್ರ್ ತೋರ್ಸೋಣ ಅಂದ್ಕೊಂಡಿನಿ, ನಿಮ್ಗೆ ತೋರಿಸ್ತೀನಿ ಒಂದ್ಸಲ ಲೆಟ್ರು. ಸೊ ಲೆಟ್ರ್ ತೋರ್ಸಾದ್ಮೇಲೆ ಫೈನಲ್ ಬಾಯ್ ಗೈಸ್. ನಮ್ಮ ವಿಶಾಲಾಗ ಜಾಯ್ನಿಂಗ್ ಲೆಟರ್ ಕೊಟ್ಬಿಟ್ರೆ ನೋಡ್ರಿ ಕಂಪ್ನಿ ಕಡೆಯಿಂದ. ಸೊ ಹೆಂಗ ಅನಿಸ್ತೈತಣ್ಣ ವಿಶಾಲಣ್ಣ? ಮಸ್ತ ಬೆಂಕಿ. ಸೊ ಓಕೆ ಗೈಸ್, ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋನಾಗ.